ನಮಸ್ಕಾರ ವೀಕ್ಷಕರೇ. ಅವಾಗ ಒಂದೊಂದು ಹುಳ ಜನ ತಲೆಗೆ ಬಿಟ್ಕೊಂಡ್ಬಿಡ್ತಾರೆ, ಇಲ್ಲ ಬಿಟ್ಬಿಡ್ತಾರೆ. ಯಾಕೆ ಅಂದ್ರೆ ನಾನು ಈ ಮ್ಯಾಪ್ ತೋರಿಸ್ತಾ ಇದ್ದೀನಿ ನೋಡಿ, ಇದು ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾದ ನ್ಯೂಯಾರ್ಕ್ ಹೆಡ್ ಆಫೀಸ್ ಅಲ್ಲಿ ಇರುವಂತ ಒಂದು ಮ್ಯಾಪ್. ಭೂಮಿನ ಈ ರೀತಿ ಚಿತ್ರಿಸಿದ್ದಾರೆ. ಇದರಿಂದ ಜನಕ್ಕೆ ಕನ್ಫ್ಯೂಷನ್ ಅನ್ನು ಶುರು ಆಗೋಯ್ತು. ಯಾಕೆ ಅಂದ್ರೆ ಈ ಮ್ಯಾಪ್ ಈ ತರ ಇದೆ, ಬಟ್ ನಾವು ಸ್ಕೂಲ್ ಟೈಮಿಂದ ಓದ್ಕೊ ಬಂದಿದ್ ಮ್ಯಾಪು, ನಮ್ಗೆ ಪಾಠ ಮಾಡಿದ ಮ್ಯಾಪ್ಗಳೆಲ್ಲ ಅರ್ಥ ಭೂಮಿ ಏನಿದೆ ಇದು ಗೋಲಿ ಆಕಾರದಲ್ಲಿದೆ, ಇಲ್ಲ ಮೊಟ್ಟೆ ಆಕಾರದಲ್ಲಿದೆ, ಸ್ವಲ್ಪ ವೇರಿಯೇಷನ್ ಇರಬಹುದು ಅಂತಾನೆ ಪಾಠ ಮಾಡ್ಕೊಂಡ್ ಬಂದ್ರು. ನಾವು ಅದನ್ನೇ ಓದ್ಕೊಂಡ್ ಬಂದಿದ್ದೀವಿ. ಅದು ಸೂರ್ಯನ ಸುತ್ತ ಸುತ್ತನೇ ಇದೆ. ಈ ರೀತಿ ಎಷ್ಟೋ ಗ್ರಹಗಳು ಸೂರ್ಯನ ಸುತ್ತ ಸುತ್ತಾ ಇದೆ. ಇದನ್ನ ನಾವು ಓದ್ಕೊ ಬಂದ್ವಿ, ಸೌರಮಂಡಲ ಅಂತ ಕರೆದ್ರು. ಬಟ್ ಆದ್ರೆ ಈಗ ಆ ಹುಳ ಒಂದು ಜನರು ತಲೆ ಕೆಡ್ಸೋದಕ್ಕೆ ಶುರು ಮಾಡ್ತು. ಏನಂತ, ಈ ತರ ಯಾಕೆ ಮ್ಯಾಪ್ ಹಾಕೊಂಡ್ರು ಅಮೆರಿಕಾದವರು? ಪ್ಲಸ್ ನಾವು ಈಗ 7 ಖಂಡಗಳು ಏನ್ ನೋಡ್ತಾ ಇದ್ದೀವಿ, ಆ 7 ಖಂಡಗಳು ಇಲ್ಲೇ ಇದಾವೆ ಮಧ್ಯದಲ್ಲಿ. ಅದನ್ನ ಬಿಟ್ಟು ಸುತ್ತ ಐಸ್ ವಾಲ್ ಅನ್ನೋದನ್ನ ತೋರಿಸಿದ್ರು. ಇನ್ನ ಅದನ್ನ ಬಿಟ್ಟು ಆಚೆಗೆ ಬೇರೆ ಬೇರೆ ಭೂಭಾಗಗಳು ಇದಾವೆ ಅನ್ನೋದನ್ನ ತೋರಿಸಿದ್ರು. ಮತ್ತೆ ಅದನ್ನ ಬಿಟ್ಟು ಆಚೆಗೆ ಮತ್ತೆ ಒಂದು ಐಸ್ ವಾಲ್ ನ ತೋರಿಸಿದ್ದಾರೆ. ಇದರ ಅರ್ಥ ಏನು ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡ್ತು. ಯಾಕೆ ಅಂದ್ರೆ ಇದ್ರ ಬಗ್ಗೆ ವಾದಗಳು ವಿವಾದಗಳು ನಡೀತಾನೆ ಇದೆ ಬಿಡಿ. ಕಾರಣ, ಈ ಮ್ಯಾಪ್ ನ ಮಾಡಿದ್ದು 1945 ಆಸ್ಪಾಸ್ನಲ್ಲಿ. ಇಲ್ಲೂ ಕಾಣಿಸ್ತಾ ಇರ್ಬೋದು, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 1945 ಅಲ್ಲಿ ನಡೆದಂತ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಅಲ್ಲಿ ಈ ಮ್ಯಾಪ್ ನ ಕೂಡ ಡಿಸ್ಪ್ಲೇ ಮಾಡಿದ್ರು. ಅದಾದ ಮೇಲೆ UNO ಲೋಗೋ ಕೂಡ ಇದೇ ಆಗಿತ್ತು. ಜಸ್ಟ್ ಭೂಮಿ ರೌಂಡ್ ಇಲ್ಲ ಅನ್ನೋದನ್ನ ಬಿಂಬಿಸೋದಕ್ಕೆ ಈ ಮ್ಯಾಪ್ ನ ಮಾಡಿದ್ರ, ಇಲ್ಲ ಭೂಮಿ ಇರೋದೇ ಹೀಗೆ, ನಾವು ಓದ್ತಾ ಇರೋದು ತಪ್ಪು ಅಂತ ತಿಳಿಸೋದಕ್ಕೆ ಮಾಡಿದ್ರ. ಇದು 15th ಸೆಂಚುರಿನಲ್ಲಿ ಭೂಮಿ ಈ ತರ ಗೋಲಾಕಾರದಲ್ಲಿದೆ ಅಂತ ಒಂದು ಪ್ರೋಟೋಟೈಪ್ ನ ಮಾಡಿದ್ರು. ಯಾವಾಗ 1492ರಲ್ಲಿ ಮಾರ್ಟಿನ್ ಬೆಹೆಮ್ ಇವ್ರು ಮಾಡಿದ್ರು. ಅದಕ್ಕಿಂತ ಮುಂಚೆ ಕೆಲವೊಂದು ಪುರಾಣಗಳಲ್ಲಿ ಮಾತ್ರ ಭೂಮಿ ಗೋಲಾಕಾರದಲ್ಲಿ ಇತ್ತು ಅಂತ ಬರ್ದಿದ್ರು. ಬಟ್ ಯಾರಿಗೂ ಕೂಡ ಅಷ್ಟೊಂದು ಐಡಿಯಾ ಇರಲಿಲ್ಲ. ಆದ್ರೆ ನಮ್ಗೆಲ್ಲ ಗೊತ್ತಿರೋದು, ನಾವು ಓದಿರೋದು ಏನು ಅಂದ್ರೆ, ನಮ್ಮ ಹಿಂದೂ ಪುರಾಣಗಳಲ್ಲಿ ಬರ್ದಿದ್ರು ವರಾಹಾವತಾರ. ಇದು ಬಂದು ಸಾವಿರಾರು ವರ್ಷಗಳ ಮುಂಚೆ, ಸುಮಾರು ಸಾವಿರಾರು ಅನ್ನೋದಕ್ಕಿಂತ ಲಕ್ಷ ವರ್ಷಗಳ ಮುಂಚೆ ಅಂತಾನೆ ಹೇಳಬಹುದು ಈ ಲೆಕ್ಕಾಚಾರ ಹೇಳೋದಾದ್ರೆ. ಇಲ್ಲ ಅಂದಾಜು 1000 ವರ್ಷಗಳ ಮುಂಚೆ ಅಂತಾನೆ ಇಟ್ಕೊಳ್ಳಿ. ಅದರಲ್ಲಿ ಭೂಮಿ ವೃತ್ತಾಕಾರವಾಗಿತ್ತು. ವರಾಹಾವತಾರದ ವ್ಯಕ್ತಿಯೊಬ್ಬ ಬಂದು ಭೂಮಿನ ಕಾಪಾಡೋ ಕೆಲಸ ಮಾಡಿದ್ರು. ಅಂದ್ರೆ ವಿಷ್ಣುವಿನ ಅಂಶ ಇರುವಂತ ಒಂದು ಶಕ್ತಿ ಬಂದು ಭೂಮಿನ, ಸಮುದ್ರದಲ್ಲಿ ಮುಳುಗಿದ್ದಂತ ಭೂದೇವಿನ ಕಾಪಾಡ್ತು. ವರಾಹಾವತಾರ ಅನ್ನೋದು ನಮ್ಮ ಹಿಂದೂ ಹಿಸ್ಟ್ರಿಗಳಲ್ಲಿ ಇದ್ದಿದ್ದು. ಇದರ ಆಧಾರದ ಮೇಲೆ ಏನಾದ್ರು ಅವರು ಭೂಮಿ ಈ ತರ ಇತ್ತು ಅಂತ ಹೇಳಿ ಒಂದು ಪ್ರೋಟೋಟೈಪ್ ಮಾಡಿದ್ರ. ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಪ್ರೋಟೋಟೈಪ್ ಎಲ್ಲೂ ಇರಲಿಲ್ಲ. ಕೆಲವೊಂದು ಕಡೆ ಮಾತ್ರ ಕಲ್ಲಿನ ಕೆತ್ತನೆಗಳು ಇದ್ವು. ಆ ಕೆತ್ತನೆಗಳು ತೋರಿಸ್ತಾ ಇತ್ತು ಭೂಮಿ ವೃತ್ತಾಕಾರವಾಗಿದೆ ಅಂತ. ಅದನ್ನ ಬಿಟ್ರೆ ಯಾರೂ ಕೂಡ ಅಷ್ಟು ದೂರದಿಂದ ಭೂಮಿನ ನೋಡಿದವರೇ ಇಲ್ಲ ಬಿಡಿ. ಯಾಕೆ ಅಂದ್ರೆ ಭೂಮಿನ ವೃತ್ತಾಕಾರವಾಗಿದೆ ನೋಡ್ಬೇಕು ಅಂದ್ರೆ ಭೂಮಿಯಿಂದ ಆಚೆ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿ ಹೋಗಿ ನೋಡ್ಬೇಕು. ಅವಾಗ ಭೂಮಿ ಯಾವ ಆಕಾರದಲ್ಲಿ ಇದೆ ಗೊತ್ತಾಗುತ್ತೆ. ಬಟ್ ಆದ್ರೆ ಯಾರಿಗೂ ಕೂಡ ಇಲ್ಲಿ ತನಕ ಹೋಗಿ ನೋಡಿರ್ಲಿಲ್ಲ ಆ ಟೈಮ್ ತನಕ. 1400 1500 ಇಸ್ವಿ. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಯಾಟಲೈಟ್ಸ್ ಅದು ಇದು ಬರ್ತಾ ಇರೋದು. ಅದಕ್ಕಿಂತ ಮುಂಚೆ ಏನು ಇರ್ಲಿಲ್ಲ. ಆದ್ರೆ ಒಂದು ಕನ್ಫ್ಯೂಷನ್ ಜನಕ್ಕೆ ಮಾಡಿದ್ದು ಏನು ಅಂದ್ರೆ, ಇದೊಂದು ಮ್ಯಾಪು, ಈ ಮ್ಯಾಪ್ ಹೇಗ್ ಸಿಕ್ತೋ ಏನೋ ಗೊತ್ತಿಲ್ಲ. ಬಟ್ ಈ ಮ್ಯಾಪ್ ಇಂದ ಜನ ಕನ್ಫ್ಯೂಸ್ ಆಗೋದಕ್ಕೆ ಶುರು ಆದ್ರು. ಫ್ಲಾಟ್ ಅರ್ತ್ ಥಿಯರಿ ಅನ್ನೋದು ಡಿಸ್ಕಷನ್ ಶುರು ಆಯ್ತು. ಈ ಇಮೇಜ್ ಇಂದ ಇವತ್ತು ಡಿಸ್ಕಷನ್ ಯಾವ್ದು ನಡೀತಾ ಇದೆ ಅಂದ್ರೆ, ಭೂಮಿ ಗೋಲಾಕಾರದಲ್ಲಿಲ್ಲ, ಫ್ಲಾಟ್ ಆಗಿದೆ, ಅದ್ರ ಸುತ್ತ ಬೇರೆ ಬೇರೆ ಭೂಭಾಗಗಳು ಕೂಡ ಇದಾವೆ ಅಂತ ವಾದಗಳು ಶುರು ಆಗೋದು. ಈಗ ವಾದ ವಿವಾದಗಳಿಗೆ ಒಬ್ಬ ವ್ಯಕ್ತಿ ಬಲಿಯಾಗೋದ ಅಂತಾನೆ ಅನ್ಕೋಬೇಕು. ಆಲಿವರ್ ಟ್ರೀ ಅನ್ನೋ ವ್ಯಕ್ತಿ ಕೆಲವಷ್ಟು ವಿಷಯಗಳನ್ನ, ಅಂಟಾರ್ಟಿಕಾದಲ್ಲಿರುವಂತ ವಿಷಯಗಳನ್ನ ನಾನು ಜನರಿಗೆ ತಿಳಿಸ್ತೀನಿ ಅಂತ ಹೋಗಿ ಪ್ರಾಣ ಕಳ್ಕೊಂಡಿದ್ದು ಗೊತ್ತು. ಬಟ್ ಅವ್ನು ಡಾಕ್ಯುಮೆಂಟ್ರಿ ಮಾಡ್ಕೊಂಡ್ ಬಂದ. ಅದಾದ ಮೇಲೆ ಅದನ್ನ ಜನರ ಮುಂದೆ ತೋರಿಸ್ಬೇಕು, ತಿಳಿಸ್ಬೇಕು ಅಂತ ಇದ್ದ ಸಂದರ್ಭದಲ್ಲಿ ಅಕಸ್ಮಾತ್ ಆಗಾಯ್ತೋ ಇಲ್ಲ ಬೇಕು ಅಂತ ಮಾಡಿದ್ರು. ಒಟ್ನಲ್ಲಿ ಇದೆಲ್ಲ ಕೂಡ ಪ್ಲಾನ್ಡ ಅನ್ಪ್ಲಾನ್ಡ ಪ್ರಶ್ನೆಗಳಾಗೆ ಉಳ್ಕೊಂಡ್ಬಿಡುತ್ತೆ. ಆದ್ರೂ ಕೂಡ ಭೂಮಿ ರೌಂಡ್ ಆಗಿದ್ಯಾ ಫ್ಲಾಟ್ ಆಗಿದ್ಯಾ ಆ ಕನ್ಫ್ಯೂಷನ್ ಅನ್ನೋದು ಹಾಗೆ ಉಳ್ಕೊಂಡ್ಬಿಟ್ಟಿದೆ ಜನಕ್ಕೆ. ನಾವು ಓದಿದ್ದು ಕೆಲವಷ್ಟು ಸಲ ಸುಳ್ಳಾಗೋ ಚಾನ್ಸಸ್ ಇರುತ್ತೆ. ಏಕೆ ಅಂದ್ರೆ ಕೆಲವಷ್ಟನ್ನ ಇದೇ ಸತ್ಯ ಅಂತ ತಿಳಿಸಿ ನಮ್ಮನ್ನ ಓದಿಸಿರ್ತಾರೆ. ನಾವು ಅದೇ ಸತ್ಯ ಅನ್ಕೊಂಡು ಬದುಕಿರ್ತೀವಿ. ಯಾರೊಬ್ರು ಪ್ರಶ್ನೆ ಮಾಡಿದ್ದೀನ, ಹೌದಲ್ವಾ ಇರಬಹುದಲ್ವಾ ಅನ್ನೋ ಒಂದು ಯೋಚನೆಗಳು ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಕಾರಣ, ಭೂಮಿ ತುಂಬಾ ಫಾಸ್ಟ್ ಆಗಿ ತಿರುಗ್ತಾ ಇದೆ. ಎಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇದೆ ಅಂದ್ರೆ, ತನ್ನ ಪರಿಭ್ರಮಣೆ ಅಂತಾನೆ ಕರೆದ್ರಲ್ಲ, ತನ್ನ ಪಾಡಿಗೆ ತಾನೇ ತಿರುಗ್ತಾ ಇರೋದು ಸುಮಾರು 1670 ಕಿಲೋಮೀಟರ್ ಪರ್ ಅವರ್. ಈ ಸ್ಪೀಡ್ ಅಲ್ಲಿ ಭೂಮಿ ತಿರುಗ್ತಾ ಇದೆ. ಅಂದ್ರೆ
ನಾವು ಈ ಭೂಮಿ ಮೇಲೆ ಹೇಗೆ ಈ ರೀತಿ ಇರೋದಕ್ಕೆ ಸಾಧ್ಯ, ಯಾಕೆ ಅನ್ನೋದಾದ್ರೆ ಯೂಟ್ಯೂಬ್ ಗಳಲ್ಲೆಲ್ಲ ವಿಡಿಯೋ ನೋಡ್ತಾ ಇರ್ತೀವಿ. 180 ಕಿಲೋಮೀಟರ್ 190 ಕಿಲೋಮೀಟರ್ ಸ್ಪೀಡಲ್ಲಿ ಗಾಳಿ ಬೀಸಿದ್ರೆ ಸಾಕು ಕಾರ್ಗಳೇ ಎತ್ಕೊಂಡು ಹೊಟ್ಟೋಗುತ್ತೆ. ಆದ್ರೆ ನಮ್ಮ ಭೂಮಿ ಏನಿದೆ ಈಗ ಪ್ರೆಸೆಂಟ್ ತಿರುಗ್ತಾ ಇರೋ ಸ್ಪೀಡ್ ಬಂದು 1670 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ನಾವು ಭೂಮಿ ಮೇಲೆ ಸ್ಥಿರವಾಗಿ ನಿಂತಿದೀವಲ್ಲ, ಇದು ಸತ್ಯನಾ? ಇಲ್ಲ ಇವರು ಗ್ಲೋಬಲ್ ಮ್ಯಾಪ್ ಯಾವಾಗ 1945 ಅಲ್ಲಿ ಬೇಸ್ ಮೇಲೆ ಮಾಡಿದ್ರಲ್ಲ, ಭೂಮಿ ಅನ್ನೋದು ಹೀಗೇ ಇದೆ ಫ್ಲಾಟ್ ಆಗಿ, ಸೂರ್ಯ ಚಂದ್ರ ಈ ರೀತಿ ಸುತ್ತುತ್ತಾ ಇದ್ದಾರೆ ಅಂತ ತಿಳಿಸಿದ್ರಲ್ಲ, ಇದು ಸತ್ಯನಾ? ಗೊತ್ತಿಲ್ಲ. ಯಾರಿಗೂ ಕೂಡ ಇಲ್ಲಿವರೆಗೂ ಸತ್ಯ ಗೊತ್ತಾಗೋದಕ್ಕೂ ಬಿಟ್ಟಿಲ್ಲ ಅಂತ ಸಿಚುವೇಶನ್ ನಾವು ಬದುಕ್ತಾ ಇದ್ದೀವಿ. ಬಟ್ ಸತ್ಯಗಳು ಯಾವತ್ತಾದ್ರೂ ಒಂದಿನ ಆಚೆ ಬರ್ಬೋದು. ಅಷ್ಟ ತನಕ ನಾವು ಇದೇ ಸತ್ಯ ಅನ್ಕೊಂಡು ಬದುಕ್ತಾ ಇರ್ತೀವಿ. ಈ ಮ್ಯಾಪ್ ಸತ್ಯನಾ? ಇಲ್ಲ ನಾವು ಓದಿದ್ವಲ್ಲ ಈ ಮ್ಯಾಪ್ ಸತ್ಯನಾ ಅನ್ನೋದೇ ಇಲ್ಲಿರುವಂತ ಪ್ರಶ್ನೆ. ಉತ್ತರ ಯಾರಿಗೂ ಸಿಗೋದಿಲ್ಲ. ಕಾರಣ ನಮಗ್ ಗೊತ್ತಿಲ್ಲ, ಯಾರು ತಿಳ್ಕೊಳ್ಳೋದಕ್ಕೂ ಬಿಡೋದಿಲ್ಲ ಅಲ್ಲಿ ತನಕ. ಆದ್ರೂ ಕೂಡ ಎಷ್ಟೋ ಸತ್ಯಗಳು ಕಣ್ಣು ಮುಂದೆ ಬಂದು ಹೀಗೆ ಮುಚ್ಚಾಕೋ ಕೆಲಸ ಮಾಡ್ತಾ ಇರ್ತಾರೆ. ಹುಡ್ಕೋಕ್ ಹೋದವ್ರು ಕಣ್ಮರೆ ಆಗ್ತಾ ಇರ್ತಾರೆ ಅನ್ನೋದು ಮಾತ್ರ ಸತ್ಯ. ಇದೇನಾದ್ರೂ ಸತ್ಯ ಆದ್ರೆ, ಈ ಮ್ಯಾಪೇ ಸತ್ಯ ಆದ್ರೆ, ನಮ್ಮ ಭೂಮಿ ಬಿಟ್ಟು ಈ ಐಸ್ಲ್ಯಾಂಡ್ಗಳನ್ನ ಬಿಟ್ಟು ಹೊರಗಡೆ ಹೋದ್ರೆ, ಬೇರೆ ಭೂಭಾಗಗಳು ಇದ್ರೆ, ಅನ್ಯ ಜೀವಿಗಳು, ಅನ್ಯ ಗ್ರಹ ಜೀವಿಗಳು ಅಂತ ಕರಿತೀವಲ್ಲ, ಅಂತವು ಅಲ್ಲಿ ವಾಸ ಮಾಡ್ತಾ ಇದ್ರೆ ಮುಂದಿನ ದಿನಗಳು ಬೇರೆ ರೀತಿನೇ ಎದುರಿಸ್ಬೇಕಾಗತ್ತೆ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಎಷ್ಟೋ ಸತ್ಯಗಳು ನಮ್ಮ ಇಂದ ಮುಚ್ಚಿಟ್ಟಿದ್ದಾರೆ. ಅವುಗಳನ್ನ ಹುಡ್ಕೋ ಕೆಲಸ ಎಷ್ಟೋ ಜನ ಮಾಡ್ತಾ ಇದ್ದಾರೆ, ಪ್ರಾಣನೂ ಕಳ್ಕೊಳ್ತಾ ಇದ್ದಾರೆ. ಇನ್ನ ಈ ತರದ ಎಷ್ಟೋ ವಿಷಯಗಳು ಕಣ್ಮರೆ ಆಗ್ತಾ ಇದ್ದಾರೆ. ಹುಡ್ಕೋ ಕೆಲಸ ಮಾಡ್ತಿರ್ತೀವಿ, ನಿಮ್ಗೂ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ನಿಮಗೆ ಸಾಧ್ಯ ಆದ್ರೆ ನೀವು ಹುಡುಕಿ ಸತ್ಯ ಏನು ಅನಾವರಣ ಮಾಡಿ. ಇದು ಸತ್ಯನಾ? ಇಲ್ಲ ಇದು ಸತ್ಯನಾ? ನಮ್ಮ ಪುರಾಣದಲ್ಲಿತ್ತಲ್ಲ, ಹಿಂದೂ ಪುರಾಣದಲ್ಲಿ ಇದು ಸತ್ಯನಾ? ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.